ಎಲ್ಲರಿಗೂ ನಮಸ್ಕಾರ. ಬ್ರಹ್ಮವೇದ ಅಸ್ಟ್ರಾಲಜಿಗೆ ನಿಮ್ಮನ್ನ ಬರ ಹೇಳ್ತಾ ನಾನು ಪ್ರದೀಪ್. ಇವತ್ತಿನ ದಿವಸ ನಾನು ಏನರ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ ಅಂತಂದರೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಓಕೆನಾ? ಇದು ಮ್ಯಾರೇಜ್ ಅನ್ನೋದ್ರ ಬಗ್ಗೆ, ಅಂದರೆ ಮದುವೆ ಬಗ್ಗೆ ನೋಡೋಣ ಇವತ್ತೇನು ಅಂತ. ಯಾಕೆ ನಾನು ಮದುವೆ ಬಗ್ಗೆ ತೊಗೊಂಡಿದ್ದೀನಿ ಇವತ್ತು ಅಂದರೆ, ನನಗೆ ತುಂಬ ಜನ ಫೋನ್ ಕಾಲ್ಸ್ ಮತ್ತು ಜಾತಕಗಳು ಬರೋದು ಎಲ್ಲನೂ ಇವ್ರಿಗೆ ಮದುವೆ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದೇ ಇಂಟ್ರೆಸ್ಟಾಗಿರುತ್ತೆ. ಏನಕ್ಕೆ ಅಂತಂದರೆ, ಅವರ ಮದುವೆ ಜೀವನ ಹೇಗಿರುತ್ತೆ, ಮತ್ತು ಮದುವೆ ಆಗಿಲ್ಲ ಇನ್ನೂ ಹುಡುಕ್ತಾ ಇದ್ದೀವಿ, ಯಾವುದೂ ಸೆಟ್ ಆಗ್ತಾ ಇಲ್ಲ, ಮತ್ತು ಮದುವೆ ಆದಮೇಲೆ ಇವ್ರ ಜೀವನ ಹೇಗಿರುತ್ತೆ, ಜೊತೆಯಲ್ಲಿ ಸಂತೋಷವಾಗಿರ್ತಾರ ಏನು ಅಂತ ತಿಳ್ಕೊಳ್ಳೋದ್ರ ಮೇಲೆ ಭಾಳ ಇಂಟ್ರೆಸ್ಟಿಂಗಾಗಿ ನನಗೆ ತುಂಬಾ ಜಾತಕಗಳು ಬರುತ್ತೆ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ಕು ಮದುವೆ ಬಗ್ಗೆ. ಸೊ ಇವಾಗ ನಾವು ಮದುವೆ ಬಗ್ಗೆ ಏನು ಅಂತದ್ರ ಬಗ್ಗೆ ನೋಡೋಣ. ನಾವು ಈಗ ಮದುವೆಗೆ ಇಂಪಾರ್ಟೆಂಟ್ ಹೌಸ್ ಯಾವುದು ಅಂತ ನೋಡಿದ್ರೆ 7ನೇ ಮನೆ. ಸೊ 7ನೇ ಮನೆ ಬೇಸಿಕ್ಕಾಗಿ ಒಂದು 7ನೇ ಮನೆ ಕಾರಕಗಳ ಬಗ್ಗೆ ನೋಡೋಣ. ಇದು ಬೇಸಿಕ್ ಕಾರಕಗಳು ಕೊಟ್ಟಿದ್ದೀನಿ. ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು, ಓಕೆನಾ, ಮತ್ತು ಕಿಡ್ನಿ, ಓವರಿಸಸ್ಸು, ಮತ್ತು ಈಕ್ವಲ್ ಪರ್ಸನ್ಸು, ಮತ್ತು ವೈಫು, ಹಸ್ಬೆಂಡು, ಮ್ಯಾರೇಜ್ ಲೈಫು, ಪೇರು, ಶೇರಿಂಗು, ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸು, ಮತ್ತು ಕಸ್ಟಮರ್, ಕ್ಲೈಂಟ್ಸ್, ಪಬ್ಲಿಕ್ಕು, ಮತ್ತು ಸೋಷಿಯಲ್ ರೆಸ್ಪೆಕ್ಟ್, ಈ ಥರ ಮೀಟಿಂಗ್ ಪರ್ಸನ್ಸು, ಈ ಥರ ವಿಷಯಗಳೆಲ್ಲನೂ 7ನೇ ಭಾವದಲ್ಲಿ ಬರುತ್ತೆ. ಓಕೆನಾ? ಈಗ ಮದುವೆಗೆ ನಾವು ತಗೊಳ್ಳುವಾಗ 7ನೇ ಮನೆ ಭಾಳ ಇಂಪಾರ್ಟೆಂಟು ಅಲ್ವಾ? ಸೊ ಈಗ 7ನೇ ಮನೆ ಭಾವದ ಬಗ್ಗೆ ನೋಡೋಣ ನಾವು. ಈಗ 7ನೇ ಮನೆ ಭಾವ ಈಗ ಇನ್ನರ್ ಲೈಫ್ ಜೊತೆ ಲಿಂಕ್ ಆದರೆ, ಔಟರ್ ಲೈಫ್ ಜೊತೆ ಲಿಂಕ್ ಆದರೆ ಅವರ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ? ಈಗ ಇನ್ನರ್ ಲೈಫ್ 1, 3, 5, 7, 9, 11 ಹೌಸ್ಗೆ ಲಿಂಕ್ ಆದರೆ ಜೀವನ, ಮ್ಯಾರೇಜ್ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಅವ್ರಿಗೆ. ಈಗ 2, 4, 6, 8, 10, 12ಗೆ ಲಿಂಕ್ ಆದರೆ ಬ್ಯಾಡ್ ಆರ್ ಆ್ಯಾವ್ರೇಜ್ ಹೌಸಸ್ ಫಾರ್ ಮ್ಯಾರೇಜ್ ಲೈಫ್ ಅಂತ ಕೊಟ್ಟಿದ್ದೀನಿ. ಅಂದರೆ ಸುಮಾರಾಗಿರುತ್ತೆ ಜೀವನ, ಒಂದು ಕೆಟ್ಟದಿರುತ್ತೆ, ಇಲ್ಲ ಅಂತಂದರೆ ಸುಮಾರಾಗಿರುತ್ತೆ ಜೀವನ. ಓಕೆನಾ? ಈಗ ಇನ್ನೂ ಸ್ವಲ್ಪ ಡೀಪಾಗಿ ಅನಲೈಸ್ ಮಾಡೋಣ ಇದೇನು ಅನ್ನೋದ್ರ ಬಗ್ಗೆ. ಈಗ ಇನ್ನರ್ ಲೈಫ್ಗೆ ಈಗ 1, 3, 5, 7, 9, 11ಗೆ ಕನೆಕ್ಟ್ ಆದರೆ ಅವರು ಹೇಗೆ ಇರುತ್ತೆ ಅವ್ರ ಜೀವನ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಲಗ್ನ ಭಾವದ ಜೊತೆಗೆ 7ನೇ ಭಾವ ಲಗ್ನ ಭಾವದ ಜೊತೆಗೆ ಲಿಂಕ್ ಆದರೆ ಅವರು ಯಾವ ರೀತಿ ಸಂಬಂಧ ನೋಡ್ತಾರೆ ಅಂತಂದರೆ, ಸೆಲ್ಫ್ ಪ್ರೆಸ್ಟೀಜ್, ಅಂದರೆ ಅವ್ರ ಗೌರವ. ಅವ್ರಿಗೆ ಹಣದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಅವರು ಗೌರವಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ. ಹೋಗಿ ಒಳ್ಳೆ ಮನೆತನದವ್ರನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ. ಸೊ ಅವರು ಡೌರಿ ಗೀವ್ರಿ ಎಲ್ಲ ತೊಗೊಳ್ಳೋದಿಲ್ಲ, ಅಂದರೆ ಈ ವರದಕ್ಷಿಣೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಇರೋದನ್ನ ತೊಗೊಳ್ಳಲ್ಲ. ಅವರು ಒಳ್ಳೆ ಮನೆತನದವ್ರನ್ನ ಮದುವೆ ಆಗಬೇಕು ಅಂತಲೇ ಅವರು ಹೇಮಿರುತ್ತೆ. ಓಕೆನಾ? 3ನೇ ಭಾವಕ್ಕೆ ಕನೆಕ್ಟ್ ಆದರೆ ಸಪ್ರೇಟಾಗಿ ಹೋಗಿ ಸಂಸಾರ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ಇರುತ್ತೆ ಅವ್ರಿಗೆ. ಓಕೆನಾ? ಮತ್ತು ಅವರು ಮದುವೆ ಮಾಡ್ಕೊಳ್ಳೋಂಥ ಹುಡುಗಿ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ, ಒಂದು ಸ್ವಲ್ಪ ಬುದ್ಧಿ ಅಂತ ಚೆನ್ನಾಗಿರುತ್ತೆ ಅವ್ರಿಗೆ, ಒಳ್ಳೆ ಮೆಂಟ್ಯಾಲಿಟಿ, ಮೈಂಡ್ಸೆಟ್ಟು, ಮತ್ತು ಸ್ಮಾರ್ಟ್ ಮೈಂಡೆಡ್ ಆಗಿರ್ತಾರೆ ಅವ್ರು ಯಾವಾಗಲೂ. ಓಕೆನಾ? 5ನೇ ಭಾವಕ್ಕೆ ಅದು ಕನೆಕ್ಟ್ ಆದರೆ ಅವರ ಮ್ಯಾರೇಜ್ ಲೈಫ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಲವ್ ಲೈಫ್ ಇರುತ್ತೆ, ಜಗಳಗಳು ಅವಾಗವಾಗ ಆಡಲ್ಲ, ಮತ್ತು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾರೆ, ಒಬ್ರಿಗೊಬ್ರು ಜೊತೇಲಿರ್ತಾರೆ, ಮಕ್ಕಳುಗಳಾಗುತ್ತೆ ಅವ್ರಿಗೆ ಬೇಗನೆ. ಅದೇ ರೀತಿ 7ನೇ ಭಾವಕ್ಕೆ ಕನೆಕ್ಟ್ ಆದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾರೆ, ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ಅವ್ರ ಜೊತೆಗೆ, ಒಬ್ರನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅವರು. ಓಕೆನಾ? ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಅವರು ಆವಾಗ. ಅದೇ 9ನೇ ಭಾವಕ್ಕೆ ಕನೆಕ್ಟ್ ಆದರೆ, ಈ 9ನೇ ಭಾವಕ್ಕೆ ಯಾವ ಸಬ್ಲಾಡು ಮತ್ತು ಯಾವ ಇದು ಗ್ರಹ ಕನೆಕ್ಟ್ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದ್ರ ಮೇಲೆ ಈ ಒಂದು ಡಿಸಿಷನ್ನು ತೊಗೊಳ್ತೀವಿ ನಾವು. 9ನೇ ಭಾವ 7ನೇ ಭಾವ 9ನೇ ಭಾವಕ್ಕೆ ಕನೆಕ್ಟ್ ಆದರೆ ಆ ಜಾತಕ ಯಾರ್ದಾಗಿರುತ್ತೋ ಅವರು, ಹುಡುಗನೋ ಅಥವಾ ಹುಡುಗಿನೋ, ಅವ್ರಿಗೆ ಯಾರ ಜೊತೆನಾದರೂ ಅಫೇರಲ್ಲಿ ಇರ್ತಾರೆ ಅನ್ನೋ ಒಂದು ಇದಿದೆ. ಆದರೆ ಅದು ಯಾವ ಗ್ರಹ ಆ ಮನೇಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಮತ್ತು ಇವ್ರಿಗೆ ಒಳ್ಳೆ ಒಂದು ಏನು ಹೇಳ್ತಾರೆ, ಅವ್ರಿಗೆ ರಿಲಿಜಿಯನಸ್ ಆಗೇ ಇರ್ತಾರೆ ಅವರು. ಓಕೆನಾ? ಅವರು ಈ ದೇವ್ರ ಕಾರ್ಯಗಳಾಗಿರ್ಬೋದು, ಮನೇಲಿ ಆರ್ಥೋಡಾಕ್ಸ್ ಅಂತ ಹೇಳ್ತಾರಲ್ಲ, ಸೊ ಈ ರೀತಿಯಾಗಿರೋಂಥ ಕುಟುಂಬದವ್ರಾಗಿರ್ತಾರೆ ಇವರು. ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ದೇವ್ರ ಕಾರ್ಯಗಳಾಗಿರಲಿ, ರಿಲಿಜನ್ ರೀತಿಯಾಗಿ ಆಗಿರಲಿ, ಈ ರೀತಿ ವಿಷಯಗಳು ಜಾಸ್ತಿ ಇರುತ್ತೆ ಅವ್ರಿಗೆ. ಓಕೆನಾ? ಅದೇ 11ನೇ ಭಾವಕ್ಕೆ ಕನೆಕ್ಟ್ ಆದರೆ ಇವರು ಬಂದು ವೈಫಿಂದ ಏನೇನೆಲ್ಲ ಅವ್ರಿಗೆ ಆಸೆಗಳಿರುತ್ತೋ ಅಷ್ಟು ಆಸೆಗಳನ್ನ ಈಡೇರಿಸ್ಕೊತಾರೆ.
ಅವ್ರಿಗೆ ಎಲ್ಲ ಥರದ ಸಂತೋಷ, ಸುಖ, ನೆಮ್ಮದಿಗಳು ಸಿಗುತ್ತೆ. ಓಕೆನಾ. ಇದು ಇನ್ನರ್ ಲೈಫ್ಗೆ ಒಂದು ಬೇಸಿಕ್ಕಾಗಿ ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ. ಈಗ ಔಟರ್ ಲೈಫ್ದು ನೋಡೋಣ ಹೇಗಿರುತ್ತೆ ಅಂತ. ಈಗ ಔಟರ್ ಲೈಫ್ದು ನಾವು ನೋಡಿದಾಗ 7ನೇ ಭಾವ 2ನೇ ಭಾವಕ್ಕೆ ಕನೆಕ್ಟ್ ಆದರೆ ಹಣಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆನಾ. ಹುಡುಗಿ ಕಡೆಯಿಂದ ಎಷ್ಟು ದುಡ್ಡು ಕೊಡ್ತಾರೆ, ಹೆಂಗೆಲ್ಲ ಮದುವೆ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ತುಂಬಾ ವರದಕ್ಷಿಣೆಗಳು ತೊಗೊಳ್ತಾರೆ, ಗೋಲ್ಡು, ಜ್ಯುವೆಲ್ರೀಸು, ಈ ಥರ ವಿಷಯಗಳು ತುಂಬಾ ನಡೆಯುತ್ತೆ ಅವ್ರಿಗೆ. ಓಕೆನಾ. ಇದೇ 4ನೇ ಮನೆಗೆ ಲಿಂಕ್ ಆಗಿದರೆ ಅವರು ಮದುವೆ ಮಾಡ್ಕೊಳ್ಳೋವಂಥ ಹುಡುಗಿ ಬಂದು ಅಷ್ಟು ಅಂದವಾಗಿರಲ್ಲ. ಓಕೆನಾ. ಅವ್ರ ಹತ್ರ ಹಣ, ಅಂತಸ್ತು, ಈ ಲ್ಯಾಂಡ್ಗಳು, ಪ್ರಾಪರ್ಟೀಸು ತುಂಬಾ ಇರುತ್ತೆ. ಅವ್ರಿಗೆ ಸೆಂಟಿಮೆಂಟ್ ಅನ್ನೋದಿರಲ್ಲ. ಓಕೆನಾ. ಅವ್ರಿಗೆ ಒಂಥರ ದುಡ್ಡಿದೆ, ಸೊ ಆ ರೀತಿ ಇರುತ್ತೆ ಅವ್ರಿಗೆ. ಆ್ಯಕ್ಚುಲಾಗಿ ಭಾಳ ಆಸ್ತಿ ಅಂತಸ್ತು ಮಾಡಿರ್ತಾರೆ ಅವರು. ಅಂಥವ್ರನ್ನ ನೋಡಿ ಮದುವೆ ಮಾಡ್ಕೊಳ್ತಾರೆ. ಇದೇ 6ನೇ ಭಾವಕ್ಕೆ ಕನೆಕ್ಟ್ ಆದರೆ 6ನೇ ಭಾವದಲ್ಲಿ ಅವ್ರಿಗೆ ಒಂದು ಒಳ್ಳೆ ಬೆಲೆ ಇರಲ್ಲ, ಮನೆಯಲ್ಲಿ ಮರ್ಯಾದೆ ಇರಲ್ಲ, ಯಾವಾಗ್ಲೂ ಜಗಳಗಳು ನಡೀತಾ ಇರ್ತದೆ ಅವರಿಬ್ಬರ ಮಧ್ಯದಲ್ಲಿ. ಮತ್ತು ಒಂದೇ ಮನೇಲೇ ಇದ್ರೂ ಜಗಳಗಳು ಇದ್ದೇ ಇರ್ತದೆ ಅವ್ರಿಗೆ. ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಲ್ಲ. ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಜಾಸ್ತಿ. ಮತ್ತು ಇದರಲ್ಲಿ 6ನೇ ಭಾವಕ್ಕೆ 7ನೇ ಭಾವ 6ನೇ ಭಾವಕ್ಕೆ ಹುಡುಗನ ಜಾತಕದಲ್ಲೋ ಅಥವಾ ಹುಡುಗಿ ಜಾತಕದಲ್ಲೋ ಇದ್ದರೂ ಅದು ಹುಡುಗಿ ಹುಡುಗನಿಗೆ ಕೊಡ್ತಾಳೆ ಡೈವರ್ಸು ಅನ್ನೋದು ಅಂದಾಗ್ತಾ ಇದೆ. ಓಕೆನಾ. ಇದೇ 8ನೇ ಭಾವಕ್ಕೆ ಕನೆಕ್ಟ್ ಆದರೆ ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ. ಹೆಂಡತಿಗೂ ಅವನಿಗೂ ತುಂಬಾ ಪ್ರಾಬ್ಲಮ್ಸ್ಗಳು, ಸ್ಟ್ರಗಲ್ಲು. ಏನು ಮಾಡಿದ್ರೂ ಅವರಿಬ್ಬರೂ ದೂರನೂ ಆಗೋಕ್ಕಾಗಲ್ಲ, ಒಟ್ಟಿಗೇನೂ ಇರೋಕ್ಕಾಗಲ್ಲ. ಆ ಥರದ್ದೊಂದು ಜೀವನ ಅವ್ರದ್ದು. ರೀಸನ್ ಏನು ಅಂತಂದರೆ ಪ್ರಾಬ್ಲಮ್ಸ್ಗಳು ತುಂಬಾ ಇರುತ್ತೆ. ಯಾವಾಗ ನೋಡು ಜಗಳ ಆಡ್ತಾನೆ ಇರ್ತಾರೆ, ಯಾವಾಗ ನೋಡು ಪ್ರಾಬ್ಲಮ್ಸ್ ಇರುತ್ತೆ. ಆದರೆ ಮಕ್ಕಳಿಗೋಸ್ಕರ ಮತ್ತು ಅವರ ಫ್ಯಾಮಿಲಿ ರೀಸನ್ಗೋಸ್ಕರ ಜೊತೆಲಿರ್ತಾರೆ. ಅದೊಂಥರ ನರ್ಕದ ಜೀವನ ಅವ್ರಿಗೆ. ಓಕೆನಾ. ಈಗ ಅದು 10ನೇ ಭಾವಕ್ಕೆ ಕನೆಕ್ಟ್ ಆದರೆ 7ನೇ ಭಾವ, ಅವ್ರಿಗಿನ್ನ ಹೈಯಾಗಿರೋ ಪ್ರೊಫೈಲ್ ಹೆಂಡತಿ ಸಿಗ್ತಾರೆ. ಅಂದರೆ ಹೈ ಪ್ರೊಫೈಲ್ ಅಂದರೆ ಅವ್ರಿಗಿನ್ನ ಜಾಸ್ತಿ ಎಜುಕೇಟೆಡ್ ಆಗಿರ್ತಾರೆ, ಇಲ್ಲಾಂದರೆ ಕೆಲಸದಲ್ಲಿ ಜಾಸ್ತಿ ಇರ್ತಾರೆ, ಸಂಬಳ ತೊಗೊಳ್ಳೋದು ಜಾಸ್ತಿ ಇರುತ್ತೆ. ಸೊ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಮತ್ತು ಅವ್ರನ್ನ ಸ್ಯಾಟಿಫಿಕೇಷನ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋದು ಭಾಳ ಕಷ್ಟ ಇರುತ್ತೆ ಅವ್ರಿಗೆ. ಓಕೆನಾ. ಮತ್ತು ಗಂಡ ಬಂದು ಹೆಂಡತಿ ಹತ್ರದಿಂದ ಯಾವಾಗಲೂ ದುಡ್ಡು ಇಸ್ಕೊಳ್ತಾನೆ, ಮರ್ಯಾದೆ ಇರಲ್ಲ ಹೆಂಡತಿಯಿಂದ. ಓಕೆನಾ. ಈ ಥರ ವಿಷಯಗಳೆಲ್ಲ ನಡೆಯುತ್ತೆ 10ನೇ ಭಾವ ಕನೆಕ್ಟ್ ಆದರೆ. ಅದೇ 12ನೇ ಭಾವ ಕನೆಕ್ಟ್ ಆದರೆ ಲೈಫ್ ಪಾರ್ಟ್ನರು ಅವನ್ನ ಭಾಳ ಇನ್ಸಲ್ಟ್ ಮಾಡೋವಂಥದ್ದು, ಅಂದರೆ ಹಿಂಸೆ ಕೊಡುವಂಥದ್ದು, ಅವಮಾನ ಮಾಡೋವಂಥದ್ದು ವಿಷಯಗಳೆಲ್ಲ ನಡೆಯುತ್ತೆ. ಈ ಅವಮಾನಗಳು, ಹಿಂಸೆಗಳು ಇದೆಲ್ಲ ನೋಡಿ ಹುಡುಗ ಹೆಂಡತಿಗೆ ಡೈವರ್ಸ್ ಕೊಡೋದು. ಓಕೆನಾ. 12ನೇ ಭಾವ ಕನೆಕ್ಟ್ ಆದರೆ ಈಗ ನಾವು ಭಾವಗಳ ಬಗ್ಗೆ ನೋಡಿದ್ವಿ, ಗ್ರಹಗಳಿಗೆ ನೋಡೋಣ. ಗ್ರಹಗಳಲ್ಲಿ ಶುಕ್ರ ಬಂದು ಹುಡುಗನಿಗೆ ಕಾರಕ, ಕುಜ ಬಂದು ಹುಡುಗಿಗೆ ಕಾರಕ. ಈಗ ಶುಕ್ರ ಬಂದು ಇನ್ನರ್ ಲೈಫಿಗೆ ಕನೆಕ್ಟ್ ಆಗಿದರೆ ಜೀವನ ಹೇಗಿರುತ್ತೆ, ಶುಕ್ರ ಔಟರ್ ಲೈಫಿಗೆ ಕನೆಕ್ಟ್ ಆಗಿದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಏನು ಅಂತಂದರೆ ಇನ್ನರ್ ಲೈಫ್ ಅನ್ನೋದು ಭಾಳ ಇಂಪಾರ್ಟೆಂಟು ಮದುವೆ ಅನ್ನೋ ಜೀವನಕ್ಕೆ ಅಲ್ವಾ. ಸೊ ಶುಕ್ರ ಬಂದು ಇನ್ನರ್ ಲೈಫಿಗೆ ಕನೆಕ್ಟ್ ಆಗಿದ್ದರೆ ಅವರ ಜೀವನ ಬಂದು ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಇದೇ ಶುಕ್ರ ಬಂದು ಔಟರ್ ಲೈಫಿಗೆ ಕನೆಕ್ಟ್ ಆಗಿದರೆ ಅವ್ರ ಜೀವನ ಅಷ್ಟರ ಮಟ್ಟಿಗೆ ಇರಲ್ಲ ಚೆನ್ನಾಗಿ. ಈಗ ನೋಡ್ಕೊಳ್ಳಿ, ಶುಕ್ರ ಬಂದು ಇನ್ನರ್ ಲೈಫ್ ಜೀವನಕ್ಕೆ ಕನೆಕ್ಟ್ ಆಗಿದರೆ ತುಂಬ ಹಣ ಇರಲ್ಲ ಅವ್ರ ಹತ್ರ. ಏನೋ ಒಂದು ಜಾಬ್ಗೆ ಹೋಗ್ತಾರೆ, ಬರ್ತಾರೆ, ಒಂದು 8 hours ಜಾಬ್ ಅಂತ ಅಂದ್ಕೊಳ್ಳೋಣ. ಅದು ಹೋಗ್ತಾರೆ, ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಾರೆ, ಮನೆಗೆ ಬರ್ತಾರೆ, ಇರೋಷ್ಟು ತಿಂತಾರೆ, ಇರೋಷ್ಟು ಸಂತೋಷ ಪಡ್ತಾರೆ, ಮುಗಿಯಿತು ಅವ್ರ ಜೀವನ ಅಲ್ಲಿಗೆ. ಅದೇ ಔಟರ್ ಲೈಫಿಗೆ ಕನೆಕ್ಟ್ ಆದರೆ ತುಂಬಾ ಬೇಕು, ಹಣ ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು, ನಾನು ತುಂಬಾ ಬೆಳಿಬೇಕು, ಮೇಲೆ ಜನ ನನ್ನ ನೋಡಿದ್ರೆ ಮರ್ಯಾದೆ ಕೊಡಬೇಕು ಹೊರಗಡೆ ಅನ್ನೋ ಒಂದು ಇದ್ರ ಮೇಲೆ ಅವರು ಚೆನ್ನಾಗಿ ದುಡಿಯೋಕ್ಕೆ ಆಚೆ ಕಡೆ ಹೊರಗಡೆ ಹೋಗ್ತಾರೆ. ಸೊ ಅದರಿಂದ ಏನು ಮಾಡ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಅನ್ನೋದು ವೀಕ್ ಆಗಿಬಿಡುತ್ತೆ. ಅವಾಗ ಇನ್ನರ್ ಲೈಫ್ ಅನ್ನೋದು ವೀಕ್ ಆಗಿಬಿಡುತ್ತೆ. ಸೊ ಯಾರ್ಯಾರ ಜಾತಕದಲ್ಲೆಲ್ಲ ಔಟರ್ ಲೈಫ್ ತುಂಬ ಚೆನ್ನಾಗಿದೆ 7ನೇ ಭಾವಕ್ಕೆ, ಅವ್ರಿಗೆ ಇನ್ನರ್ ಲೈಫ್ ಅನ್ನೋದು ಸ್ವಲ್ಪ ಕಮ್ಮಿನೇ. ಅಂದರೆ ಅವರ ಜೀವನ, ಅವರ ಒಳ ಜೀವನ, ಅವರ ಕುಟುಂಬ ಜೀವನ ಅನ್ನೋದು ಸ್ವಲ್ಪ ಕಮ್ಮಿನೇ. ಯಾರ್ಯಾರಿಗೆಲ್ಲ ಇನ್ನರ್ ಲೈಫ್ ಜಾಸ್ತಿ ಚೆನ್ನಾಗಿರುತ್ತೋ ಅವ್ರಿಗೆ ಔಟರ್ ಲೈಫ್ ಅನ್ನೋದು ಸ್ವಲ್ಪ ಕಮ್ಮಿನೇ. ಓಕೆನಾ. ಈ ಇದ್ರ ಮೇಲೇ ನಾನು ಒಂದು ಉದಾಹರಣೆ ಜಾತಕನೂ ಪೋಸ್ಟ್ ಮಾಡ್ತೀನಿ.
ಆ ಉದಾಹರಣಾ ಜಾತಕನ ನೀವು ನೋಡಿದ ತಕ್ಷಣವೇ ನೀವು ಐಡೆಂಟಿಫೈ ಮಾಡಿಬಿಡ್ಬೋದು. ಹೇಗೆ ಅಂತಂದರೆ 7ನೇ ಭಾವ ನೋಡಿದ ತಕ್ಷಣವೇ 7ನೇ ಭಾವ ಔಟರ್ ಲೈಫಿಗೆ ಕನೆಕ್ಟ್ ಆಗಿದೆಯಾ, ಇನ್ನರ್ ಲೈಫಿಗೆ ಕನೆಕ್ಟ್ ಆಗಿದೆಯಾ ಅಂತ ನೋಡಿದ ತಕ್ಷಣವೇ ಈ ಜಾತಕದ ಪ್ರಕಾರ ಇವ್ರಿಗೆ ಮದುವೆ ಜೀವನ ಹೇಗಿರುತ್ತೆ. ಓಕೆ, ಈಗ ಹುಡುಗನ ಜಾತಕನ, ಇದು ಹುಡುಗನ ಜಾತಕದಲ್ಲಿ ಶುಕ್ರ ತೊಗೊಂಡಿದ್ದ ತಕ್ಷಣವೇ ಶುಕ್ರ ಇನ್ನರ್ ಲೈಫಿಗೆ ಕನೆಕ್ಟ್ ಆಗಿದ್ದಾನ, ಔಟರ್ ಲೈಫಿಗೆ ಕನೆಕ್ಟ್ ಆಗಿದ್ದಾನ ಅಂತ ನೋಡಿದ ತಕ್ಷಣವೇ ಇವರ ಮದುವೆ ಜೀವನ ಹೇಗಿರುತ್ತೆ ಅನ್ನೋದು ನೀವು ಬೇಸಿಕ್ಕಾಗಿ ನೀವು ಅರ್ಥ ಮಾಡ್ಕೊಳ್ಬಿಡ್ಬೋದು. ಓಕೆನಾ, ಅಷ್ಟು ಇನ್ಫಾರ್ಮೇಷನ್ ಇದರಲ್ಲಿದೆ. ಇನ್ನೂ ತುಂಬಾ ಇದೆ, ಇನ್ನೂ ಡೀಪಾಗಿ ಹೋಗಬೇಕು. ಓಕೆನಾ, ಸೊ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ. ಮುಂದೆ ಒಂದು ಎಕ್ಸಾಂಪಲ್ ವೀಡಿಯೋ, ಅದೇ ಇನ್ನೊಂದು ಜಾತಕ, ಉದಾಹರಣೆ ಜಾತಕ ತೊಗೊಳ್ಬೇಕಂದ್ರೆ ಆ ಜಾತಕನ ನೋಡಿದ ತಕ್ಷಣವೇ ನೀವು ಆ ಜಾತಕ ಮಾತ್ರ ಅಲ್ಲ, ನೀವು ಯಾವುದೇ ಜಾತಕ ನೋಡಿದ್ರೂ 7ನೇ ಮನೆ ಹೇಗಿದೆ ಅಂತ ನೋಡಿದ ತಕ್ಷಣವೇ ಇವ್ರ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಿಡ್ಬೋದು. ಅಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಇನ್ನು ಇವ್ರಿಗೆ ಯಾವ ಮದುವೆ ಹೇಗೆ ನಡೆಯುತ್ತೆ, ಯಾವ ದಶೆಯಲ್ಲಿ ನಡೆಯುತ್ತೆ ಅನ್ನೋದೆಲ್ಲ ನಾವು ದಶಾಭುಕ್ತಿ ನೋಡಬೇಕಾಗತ್ತೆ. ಅದು ನಾನು ಉದಾಹರಣೆ ಜಾತಕ ಹಾಕಬೇಕಂದ್ರೆ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.